ಇವತ್ತು ನಮ್ಮ ಪತ್ರಿಕಾ ಏನು ಪ್ರೆಸ್ ಮೀಟ್ ಕರೆದ ಉದ್ದೇಶ ತಮಗೆಲ್ಲ ಗೊತ್ತಿದಂತೆ ಸುಮಾರು ದಿನಗಳಿಂದ ನೀಟ್ ಎಕ್ಸಾಮ್ ಬಗ್ಗೆ ಒಂದು ನೀಟ್ ಎಕ್ಸಾಮ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್. ಇದು ಮೆಡಿಕಲ್ ಸೀಟಿಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನ್. ನೀಟ್ ಎಕ್ಸಾಮಿನೇಷನ್ ಅಂದರೆ PUC ಪಾಸ್ ಆದಮೇಲೆ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಇದು ಮೆಡಿಕಲ್ ಸೀಟಿಗೆ ಎಲಿಜಿಬಿಲಿಟಿ ಆಗುವಂಥ ಎಕ್ಸಾಮ್ ಇದು ನೀಟ್ ಎಕ್ಸಾಮ್. ಈ ಎಕ್ಸಾಮು ತಮಗೆಲ್ಲ ಗೊತ್ತಂತೆ ರಾಷ್ಟ್ರಾದ್ಯಂತ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗುತ್ತೆ. ಈ ಒಂದು ಎಕ್ಸಾಮ್ನು ಸೆಂಟ್ರಲ್ ಗೌರ್ಮೆಂಟ್ನವರೇ ನಿರ್ವಹಣೆ ಮಾಡ್ತಾರೆ. ಈ ಒಂದು ಎಕ್ಸಾಮ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತೇಳಿ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆ ಈ ಒಂದು ನೀಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತದೆ. ಇದು ಸುಮಾರು 5430 ಸೆಂಟರ್ಸ್ ನಮ್ಮ ದೇಶಾದ್ಯಂತ ಇರ್ತವೆ. ದೇಶಾದ್ಯಂತ 5432 ಸೆಂಟರ್ಸು. ಆಮೇಲೆ ಸುಮಾರು 14-15 ಸಿಟೀಸ್, ಬೆಂಗಳೂರು, ಬಾಂಬೆ, ಡೆಲ್ಲಿ, ಹರಿಯಾಣ, ಹೈದ್ರಾಬಾದ್ ಇಲ್ಲಿ ಆಗ್ತದೆ. ಈ ಎಕ್ಸಾಮಿನೇಷನ್ಸು ಪಾರದರ್ಶಕವಾಗಿ ಆಗಬೇಕು. ಈ ಎಕ್ಸಾಮಿನೇಷನ್ ಪಾರದರ್ಶಕವಾಗಿ ಆಗಬೇಕು. ಆದರೆ ಈ ಒಂದು ಬಿ ಜೆ ಪಿ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಈ ಎಕ್ಸಾಮಿನೇಷನ್ ಒಂದು ಫ್ರಾಡ್ ಮಾಡಿ ಅವರು ಸಪೋರ್ಟಿಂದ ಈ ಒಂದು ಪೇಪರ್ ಲೀಕ್ ಆಗಿ ಸುಮಾರು 22,79,000 ವಿದ್ಯಾರ್ಥಿನಿಯರು ಈ ಎಕ್ಸಾಮ್ ಬರೆದಿದ್ದಾರೆ. ಅವರಿಗೆ ಫ್ರಾಡ್ ಮಾಡಿ ಅವರು ದಿಕ್ಪಾಲು ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದೆ. ಈಗ ಮಹಾರಾಷ್ಟ್ರದಲ್ಲಿ ಒಂದು ನಾಸಿಕ್ ಅಂತೇಳಿ ಒಂದು ಸಿಟಿನಲ್ಲಿ ಈ ಒಂದು ಪೇಪರ್ಗಳು ಪ್ರಿಂಟ್ ಆಗ್ತವೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರದ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಬೈ ಹೈ ಸೆಕ್ಯೂರಿಟಿ ಇರುವಂಥ ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಒಂದು ಪೇಪರ್ ಲೀಕ್ ಆಗೈತೆ ಅಂತಂದರೆ, ಒಂದು ಇರುವಂಥ ಈ ಒಂದು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಒಂದು ಪೇಪರ್ ಲೀಕ್ ಆಗೈತೆ ಅಂತಂದರೆ ಮಾನ ಮರ್ಯಾದೆ ನಾಚಿಕೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಬ್ಬ ಶಿಕ್ಷಣ ಮಂತ್ರಿಗಳಾಗಿ ಒಂದು ಪೇಪರ್ ಸಾಮಾನ್ಯ ಕಾರ್ಯಕರ್ತ ಯಾರು ಆ ಒಬ್ಬ ಪೇಪರ್ ಲೀಕ್ ಮಾಡಿದಂಥ ಕಾರ್ಯಕರ್ತ ರಾಜಸ್ಥಾನ್ ಎಜುಕೇಷನ್ ಮಿನಿಸ್ಟರ್ ಭಾಳ ಆತ್ಮೀಯ, ಪ್ಲಸ್ ಆತ ಒಬ್ಬ ಪದಾಧಿಕಾರಿ, ಒಬ್ಬ ಯುವ ಪದಾಧಿಕಾರಿ BJPಗೆ ಏನ್ರಲ್ಲಿ ಅವರು ಕ್ಲೋಸ್. ಅವರೆಲ್ಲ ಇಂಗ್ಲೀಷ್ ಮೀಡಿಯಾದಲ್ಲಿ ಕೂಡ ಬಂದಿದೆ. ಹಿಂದೂ ಇಂಗ್ಲೀಷ್ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಕೂಡ ಈ ಒಂದು ವಿಷಯ ಬಂದಿದೆ. ಅದಕ್ಕೆ ಅವರಿಗೆ ಈ ಒಂದು ವಿದ್ಯಾರ್ಥಿನಿಯರು ಕೂಡ ಚೆಲ್ಲಾಟ ಆಡ್ತಾ ಇದ್ದಾರೆ. ಒಂದು ಎಕ್ಸಾಮ್ ಅಂದರೆ ಏನು ರೀ? ಇವತ್ತು ಈ ನೀಟ್ ಎಕ್ಸಾಮು ಬರಿಬೇಕಂತಂದರೆ ಈ 22,79,000 ವಿದ್ಯಾರ್ಥಿಗಳು ಏನಿದಾರಲ್ಲ ಅವರು 2 ವರ್ಷ ಕಷ್ಟಪಡಬೇಕು. 2 ಇಯರ್ಸ್ ಅವರು ಕಷ್ಟಪಟ್ಟು ಟ್ರೈನಿಂಗ್ ಆಗ್ತಾರೆ. ಅವರು ಈ ಒಂದು ಕೋಚಿಂಗ್ ಸೆಂಟರ್ಸ್ಗೆ ಹೋಗ್ತಾರೆ, ಲೆಕ್ಚರರ್ಸ್ ಹತ್ರ ಹೋಗ್ತಾರೆ, ಏನ್ರಿ ಹಳೆ ಸ್ಟೂಡೆಂಟ್ಸ್ ಹತ್ರ ಟ್ರೈನಿಂಗ್ ತಗೊಳ್ತಾರೆ. ಈ ರೀತಿ 2 ವರ್ಷ ನಿದ್ದೆ ಇಲ್ದಂಗೆ ಟ್ರೈನಿಂಗ್ ಆಗಿ ಆ ಎಕ್ಸಾಮ್ ಬರೆದ್ರೆ ಇವತ್ತು ಆ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಆ ಎಕ್ಸಾಮ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಮಾನ ಮರ್ಯಾದೆ ಏನು? ರಕ್ಷಣೆ ಎಲ್ಲಿದೆ ನಮ್ಮ ವಿದ್ಯಾರ್ಥಿಗಳಿಗೆ? ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇದ್ದಾವೆ? ಕೇವಲ ಒಂದು ಪೇಪರ್ ಲೀಕ್ ಆದಮೇಲೆ
10 ಲಕ್ಷ 15 ಲಕ್ಷ ಈ ರೀತಿ ಮಾರ್ಬಿಟ್ರು. ಪೇಪರ್ನ ನೋಡಿರಲ್ಲ ತಾವೆಲ್ಲ. 10-15 ಲಕ್ಷಕ್ಕೆ ಒಂದು ಗ್ರೂಪ್ ಮಾಡೋದು, ಏನು ಹೈ ಟೆಕ್ನಾಲಜಿ ಯೂಸ್ ಮಾಡಿ ಆ ಪೇಪರ್ನ ಒಬ್ರಿಗೊಬ್ರಿಗೆ ಕಳಿಸೋದು, ಈ ರೀತಿ ಮಾಡಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಏನು ನಮ್ಮ ಭಾರತ ಸರ್ಕಾರದ ಎಜುಕೇಷನ್ ಮಿನಿಸ್ಟರ್ ಇದ್ದಾರಲ್ಲ, ಅವ್ರು ಏನು ಹೇಳ್ತಾರೆ, ನೀಟ್ ಎಕ್ಸಾಮನ್ನು ನಾವು ರೀನೀಟ್ ಎಕ್ಸಾಮ್ ಮಾಡಿದ್ದೀವಿ. ಯಾವಾಗ? ಜೂನ್ 21ನೇ ತಾರೀಕು ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಏನೋ ಘನಕಾರ್ಯ ಮಾಡಿದಾರ ಗತೆ ರೀನೀಟ್ ಮಾಡೀವಿ. ನೆಕ್ಸ್ಟ್ ವರ್ಷದಿಂದ ಕಂಪ್ಯೂಟರೈಸೇಷನ್ ಎಕ್ಸಾಮಿನೇಷನು ನೆಕ್ಸ್ಟ್ ವರ್ಷ 2024ರಲ್ಲಿ ನಾವು ಹೋರಾಟ ಮಾಡಿದ್ವಿ ಕಾಂಗ್ರೆಸ್ ಪಕ್ಷ, ಗೊತ್ತಾ? 2024ರಲ್ಲಿ 22,30,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದು 13,30,000 ವಿದ್ಯಾರ್ಥಿನಿಯರು ಎಲಿಜಿಬಿಲಿಟಿ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ 70,000-80,000 ಮಂದಿಗೆ ಎಲಿಜಿಬಿಲಿಟಿ ಆಗಿದ್ದಾರೆ. ಆದರೆ ಹೋದ ಸಲ ಫ್ರಾಡ್ ಮಾಡಿಬಿಟ್ರು. ಹರಿಯಾಣ ಅಂಥೇಳಿ ಒಂದು ಈ ಒಂದು ಸೆಂಟ್ರ್, ಎಕ್ಸಾಮಿನೇಷನ್ ಸೆಂಟರ್ನಲ್ಲಿ 7 ಮಂದಿ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ಗೆ 720 ಮಾರ್ಕ್ಸ್ ಬರ್ತವೆ. ಒಂದೇ ಸೆಂಟರ್ನಲ್ಲಿ ಹರಿಯಾಣದಲ್ಲಿ 720ಕ್ಕೆ 720 ಬಂದವು. 7 ಮಂದಿಗೆ 67 ಮಂದಿ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದವೆ. ನೋಡ್ರಿ, 67 ಮಂದಿಗೆ 720 ಎಕ್ಸಾಮ್ಸ್ ಮಾರ್ಕ್ಸ್ ಬಂದು 67 ಮಂದಿ. ಆ 2024ರಲ್ಲಿ ಯಾವ ರೀತಿ ಅವರು ಫ್ರಾಡ್ ಮಾಡ್ಯಾರಂದರೆ ಅವು ಹೇಳೋಕ್ಕೆ ಆಗೋದಿಲ್ಲ. 1520 ಮಂದಿಗೆ ಒಂದು ಕೃಪಾಂಕ ಏನು ಮಾರ್ಕ್ ಕೊಟ್ಟಿದ್ರು, ಏನ್ರಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು. ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ರು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ, ಎಲ್ಲ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು, ಅವರು ರೀ ಎಕ್ಸಾಮ್ ಮಾಡ್ಬೇಕಂತೇಳಿ ಈ ಒಂದು 1520 ಮಂದಿಗೆ ರೀ ಎಕ್ಸಾಮ್ ಮಾಡಿದರು. ಅವತ್ತು ಧರ್ಮೇಂದ್ರ ಪ್ರಧಾನ್ ಸಾಹೇಬ್ರೆ ಎಜುಕೇಷನ್ ಮಿನಿಸ್ಟರ್ ಇದ್ದರು. ಅವಾಗ ಏನು ಮಾಡ್ತಿದ್ರಿ ನೀವು? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವತ್ತೂ ಇತ್ತಲ್ಲ, ಅವತ್ತು ಕೂಡ ಈ ಫ್ರಾಡ್ ಮಾಡಿದ್ರಲ್ಲ. ನೀವು ರ್ಯಾಂಕೇ ಕೊಟ್ಬಿಟ್ಟಿದ್ದೀರಿ. 2024 ಆದಮೇಲೆ ಒಂದೇ ವರ್ಷದಲ್ಲಿ ಮತ್ತೆ ಈಗ ಪೇಪರ್ ಲೀಕ್ ಆಗಿದೆ. ಏನಾಗಿದೆ? ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಸಾಹೇಬ್ರು ಇರುವಾಗ ಅವರು CET ಅನ್ನು ಮಾಡಿದರು ನಮ್ಮ ಕರ್ನಾಟಕದಲ್ಲಿ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಅದು ಆ ರಾಜ್ಯ ಆಡಳಿತವನ್ನೇ ನಿರ್ವಹಣೆ ಮಾಡ್ತಿತ್ತು, ಆ ಸ್ಟೇಟ್ ಗೌರ್ಮೆಂಟೇ ನಿರ್ವಹಣೆ ಮಾಡ್ತಿತ್ತು. ಈ ಒಂದು ಎಕ್ಸಾಮ್ CET ಎಕ್ಸಾಮ್ ಪಾರದರ್ಶಕವಾಗಿತ್ತು. ಏನು ಈಗ ಈ ನೀಟ್ ಎಕ್ಸಾಮನ್ನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೊಟ್ಟು ಇವತ್ತು ದಿಕ್ಕುಪಾಲಾಗಿದ್ದಾರೆ ವಿದ್ಯಾರ್ಥಿಗಳು. ಮೆರಿಟ್ ವಿದ್ಯಾರ್ಥಿಗಳು ರೋಡ್ಗೆ ಹತ್ಬಿಟ್ಟಿದ್ದಾರೆ ಇವತ್ತು. ಈ ರೀತಿ ನೋಡ್ರಿ, ನಮ್ಮ ಹೋದ ಸಲ ಆಯಿತು, ಈ ಸಲ ಆಮೇಲೆ ಇವ್ರು ಏನು ಹೇಳ್ತಾರೆ, ಧರ್ಮೇಂದ್ರ ಪ್ರಧಾನ್ ಸಾಹೇಬರು ಚಕಾರ ಎತ್ತಾ ಇಲ್ಲ. ನರೇಂದ್ರ ಮೋದಿ ಸಾಹೇಬರು, ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಈ ನೀಟ್ ಎಕ್ಸಾಮ್ ಇಷ್ಟೊಂದು ಲಕ್ಷ ಜನರಿಗೆ ತೊಂದರೆ ಆಗೈತೆ ಅಂತೇಳಿ ಚಕಾರ ಎತ್ತಾ ಇಲ್ಲ. CBI ಎಂಕ್ವೈರಿ 2024 ಆಗಿದ್ದು CBI ಎಂಕ್ವೈರಿ ಎಲ್ಲಿಗೋತು? ಒಂದು ಪಬ್ಲಿಕ್ ನೀವು ಕೊಡಿ. 2026 CBI ರಿಪೋರ್ಟ್ ಕೂಡ ಕೊಡಬೇಕು ನೀವು. CBI ನಿಮ್ಮ ಕಂಟ್ರೋಲ್ನಾಗಿದೆ. ಮತ್ತೆ ಎಲ್ಲಿ CBI ಅವರು ಕರೆಕ್ಟಾಗಿ ರಿಪೋರ್ಟ್ ಕೊಟ್ಬಿಟ್ರೆ ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಒಂದು ಮುಜುಗರ ಆಗುತ್ತಂತೇಳಿ ನೀವು CBI ಎಂಕ್ವೈರಿಯನ್ನು ತಡೆ ಹಿಡಿತಾ ಇದ್ದೀರಿ. ಅಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಜೋಶಿ he is the DG, ಡೈರೆಕ್ಟರ್ ಜನರಲ್ ಫಾರ್ ಈ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಆತ ಬೇರೆ ಬೇರೆ ಇದಕ್ಕೆ ಕೂಡ ಹೆಡ್ ಇದಾನ. ಆದರೆ ಇದಕ್ಕೆ ಆಗ್ತಾರೆ, ಯಾಕೆ ನೀವು ಕಿತ್ತ ಇಲ್ಲ ಇದನ್ನ? ಈ ಒಂದು ಪ್ರದೀಪ್ ಕುಮಾರ್ ಅವರು ಮತ್ತು ಇವರು ತಂಡ ಮತ್ತು ಸರ್ಕಾರದ ಒಂದು ಕೆಲವೊಂದು ಮುಖ್ಯ ವ್ಯಕ್ತಿಗಳು ಈ ರೀತಿ ಪೇಪರ್ ಲೀಕ್ ಮಾಡೋಕ್ಕೆ ಪ್ರಚೋದನೆ ಮಾಡಿ
ವಿದ್ಯಾರ್ಥಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಫ್ರಾಡ್ ಮಾಡಿಬಿಟ್ರೆ ಎಕ್ಸಾಮಿನೇಷನ್. ಈ ಒಂದು ಎಕ್ಸಾಮಿನೇಷನ್ನು ಇದು ಪ್ರೊಫೆಷ್ನಲ್ ಎಕ್ಸಾಮಿನೇಷನ್ ಆಗಿಲ್ಲ. ನೀಟ್ ಎಕ್ಸಾಮು ಒಂದು ಪ್ರೊಫೆಷ್ನಲ್ ಎಕ್ಸಾಮ್ ಆಗಿಲ್ಲ, ಇದೊಂದು ಕಮರ್ಷಿಯಲ್ ಎಕ್ಸಾಮಿನೇಷನ್ ಆಗಿದೆ. ಅಂದ್ರೇನು, ದುಡ್ಡು ಕೊಟ್ಟರೆ ಪೇಪರ್ ಕೊಡ್ತಾರೆ, ಇದೇ ಕಮರ್ಷಿಯಲ್. ನಾನು ಅದಕ್ಕೆ ಇವತ್ತು ಇದರ ಬಗ್ಗೆ ನಮ್ಮ ನಾಯಕರಾದಂಥ ಕೇಂದ್ರ ಸರ್ಕಾರದ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. 2024ರಲ್ಲಿ ಕೂಡ ಅತ್ಯುತ್ತಮವಾಗಿ ಹೋರಾಟ ಮಾಡಿದ್ದಾರೆ. ಆದರೆ 2026 ಇವತ್ತು ಕೂಡ ಅವರು ಹೋರಾಟಗಳು ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇವತ್ತು ಪಾರ್ಲಿಮೆಂಟ್ನಲ್ಲಿ ಕೂಡ ಧ್ವನಿ ಎತ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ಅವರು ಬೆನ್ನೆಲುಬಾಗಿ ನಿಲ್ದಿರ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ರಾಜ್ಯದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ಶಿವರಾಜ್ ತಂಗಡಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ AIC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಎಲ್ಲರೂ ಕೂಡ ನಾವು ವಿ ಆರ್ ವಿತ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೀವಿ. ಅವರ ಯೋಗಕ್ಷೇಮ ಕಾಪಾಡೋದೇ ನಮ್ಮ ಜವಾಬ್ದಾರಿ ಇದೆ. ಅದಕ್ಕೆ ಇವತ್ತು ಈ ನೀಟ್ ಎಕ್ಸಾಮು ಏನು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರು ನೀಟ್ ಎಕ್ಸಾಮು ಜೂನ್ 21ನೇ ತಾರೀಕು ಏನು ನೀಟ್ ಮಾಡ್ತಾಯಿದ್ದಾರೆ. ಆ ನೀಟ್ ಎಕ್ಸಾಮ್ನಲ್ಲಿ ಅವರೇನಂತ, ನೀವು ಕಟ್ಟಿದ್ದು ದುಡ್ಡು ಕೊಡೋದು ಬೇಡ, ನೀವು ಹಂಗೆ ಮಾಡೋದು ಬೇಡ, ನೀವು 15ನೇ ತಾರೀಕು ಒಳಗಾಗಿ ಎನ್ರೋಲ್ಮೆಂಟ್ ಮಾಡ್ಕೋಬೇಕು, ಹೊಸ ಎನ್ರೋಲ್ಮೆಂಟ್ ಅವಶ್ಯಕತೆ ಇಲ್ಲ, ಇವೆಲ್ಲ ಗೂಬಿಗೆ ಹೇಳುವಂಥ ಮಾತುಗಳು ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾರೆ. ಮಾನ ಮರ್ಯಾದೆ ನಾಚಿಗಿಲ್ಲ. ನೀವು ಬೇರೆ ರೀತಿಯಲ್ಲಿ ನೀವು ಸಂಪಾದನೆ ಮಾಡ್ಕೊಳ್ರಿ, ಆದರೆ ಈ ವಿದ್ಯಾರ್ಥಿಗಳು ನೋಡ್ಕೊಂಡು ನೀವು ದುಡ್ಡು ಕರೆಯೋದು ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿರಿ, ನಮ್ಮ ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾರೆ. ಅದರಲ್ಲಿ 80ರಿಂದ 85 ಸಾವಿರ ಮಂದಿ ವಿದ್ಯಾರ್ಥಿಗಳು ಎಲಿಜಿಬಲ್ ಬರ್ತಾರೆ. ನೀಟ್ನಲ್ಲಿ ಎಕ್ಸಾಮ್ ಪಾಸ್ ಆದರೆ ಮಾತ್ರ ಅವ್ರಿಗೆ ಮೆಡಿಕಲ್ ಸೀಟ್ ಬರ್ತವೆ. ನಮ್ಮ ರಾಜ್ಯದಲ್ಲೇ ಈ ರೀತಿ ಇದ್ದಾರೆ. ನೋಡಿರಿ, ಹೋದ ಸಲ ಏನಾಗಿದೆ, ಈ ಒಂದು ಪೇಪರು ನೀವು ಇಂಥ ಸೆಂಟ್ರ್ನಲ್ಲಿ, ಭಾರತ ದೇಶದ ಯಾವ ಸೆಂಟ್ರ್ನಲ್ಲಾದರೆ ಸ್ಟೂಡೆಂಟ್ ಆಯ್ಕೆ ಮಾಡ್ಕೋಬೋದು. ಇವತ್ತು ನಾನು ಒಬ್ಬ ನೀಟ್ ಎಕ್ಸಾಮ್ ಬರಿತಾಯಿದ್ರೆ ನಾನು ಇವತ್ತು ಡೆಲ್ಲಿ ಸೆಂಟರ್ ಸೆಲೆಕ್ಟ್ ಮಾಡ್ಕೋಬೋದು, ಹರಿಯಾಣ ಸೆಂಟರ್ ಸೆಲೆಕ್ಟ್ ಮಾಡ್ಕೋಬೋದು, ಬಾಂಬೆ ಸೆಂಟರ್ ಸೆಲೆಕ್ಟ್ ಮಾಡ್ಬೋದು. ಅದೇ ರೀತಿ ಏನಾಗಿದೆ, 2024ರಲ್ಲಿ ಹರಿಯಾಣ ಮತ್ತು ಗುಜರಾತು ಕೆಲವು ಸೆಂಟ್ರ್ನಲ್ಲಿ, ಈ ಸೆಂಟ್ರ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ರ್ಯಾಂಕು, ನಿಮಗೆ ಮೆಡಿಕಲ್ ಸೀಟ್ ಪಕ್ಕ ಅಂತೇಳಿ ಒಂದು ಇದು ಆದಮೇಲೆ ಸುಮಾರು ನಮ್ಮ ಕರ್ನಾಟಕದಿಂದ ಮತ್ತು ತೆಲಂಗಾಣದಿಂದ ಹರಿಯಾಣದಲ್ಲಿ ಹೋಗಿ ಎಕ್ಸಾಮ್ ಬರೆದಾರೆ. ಅವ್ರಿಗೇನಂದರೆ ಮ್ಯಾಥ್ಸ್ ಫಿಕ್ಸಿಂಗ್ ಫಸ್ಟೇ ಒಂದು 10 ಲಕ್ಷ ನಮ್ಗೆ ಕೊಟ್ಬಿಡ್ರಿ, ನಾವು ಹೇಳಿದ ಸೆಂಟ್ರಿಗೆ ನೀವು ಬಂದು ಎಕ್ಸಾಮ್ ಬರ್ರಿ, ನೀವು ಎಕ್ಸಾಮೇ ಬರೋಕ್ಕೆ ಹೋಗ್ಬಿಡ್ರಿ, ನಿಮಗೆ ರ್ಯಾಂಕ್ ಬರ್ತಂತೇಳಿ. ಆ ರೀತಿ ರ್ಯಾಂಕ್ ಬರೋ ಉದಾಹರಣೆ ಕೂಡ 2024ರಲ್ಲಿ ನೋಡಿದ್ವಿ. ನಿಜವಾಗ್ಲೂ ಇದೊಂದು ನಾಚಿಕೆಗೇಡಿ ಸಂಗತಿ. ಒಂದು ಎಕ್ಸಾಮಿನೇಷನ್ ಸೆಂಟ್ರಲ್ ಗೌರ್ಮೆಂಟ್ನವರು ಸುಮಾರು 10-12 ವರ್ಷ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಅಂದರೆ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನ ಒಂದು ಕಂಟ್ರೋಲ್ ತಗೊಳ್ಳಾರ್ದಂಗೆ, ಒಂದು ಎಕ್ಸಾಮಿನೇಷನ್ ಸರಿಯಾಗಿ ನಿರ್ವಹಣೆ ಮಾಡಲಾರ್ದಂಗೆ ತಕ್ಷಣ ನೀವು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಅಲ್ಲೇ ನೀವು ಯೋಗ್ಯರಲ್ಲ. ನೀವು ಈ ಒಂದು ಸ್ಟೂಡೆಂಟ್ ವಿಚಾರದಲ್ಲಿ ಮತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಂಡಕ್ಟ್ ಮಾಡಲಾರ್ದಂಗೆ ನೀವು ಯೋಗ್ಯರೇ ಅಲ್ಲ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿ ನಾನು ಎಲ್ಲ ಗೌರವಾನ್ವಿತ ಸ್ಟೂಡೆಂಟ್ಸು ಎಲ್ಲರಿಗೂ, ವಿದ್ಯಾರ್ಥಿನಿಯರಿಗೆ ಇವತ್ತು ಏನು 2,79,000 ಮಂದಿ ಏನು ಎಕ್ಸಾಮ್ ತಾವು ಜೂನ್ 21ನೇ ತಾರೀಕು ಸಂಡೇ ದಿನ ಇಟ್ಟಿದ್ದಾರೆ. ಆ ಒಂದು ಎಕ್ಸಾಮ್ನಲ್ಲಿ ತಾವೆಲ್ಲರೂ ಕೂಡ ತಮಗೆ ಶುಭಾಶಯಗಳು ಕೋರುತ್ತೇನೆ. ಆ ಒಂದು ಎಕ್ಸಾಮ್ ನೀಟ್ ಎಕ್ಸಾಮು ತಾವು ಸೆಲೆಕ್ಟ್ ಆಗಿ ಉತ್ತಮವಾದಂಥ ಕಾಲೇಜಿನಲ್ಲಿ ಮೆಡಿಕಲ್ ಸೀಟ್ ತಗೊಂಡು ತಾವೆಲ್ಲರೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ತಾವು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಉತ್ತಮವಾದಂಥ ಡಾಕ್ಟ್ರುಗಳಾಗಬೇಕು ನೀವು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಾವು ಯಾವುದೇ ರೀತಿ ಟೆನ್ಷನ್ ತಗೊಳ್ಳಾರ್ದ ರೀತಿಯಲ್ಲಿ ಟೆನ್ಷನ್ ತಗೊಂಡದ್ದು ಬೇಡ.
ಎಕ್ಸಾಮ್ಸು ಆಗ್ತವೆ. ತಾವು ಪ್ರಿಪೇರ್ ಆಗಿರಿ, ಟೈಮ್ ಇದೆ, ಇನ್ನೂ ಒಂದು 20-30 ದಿನ ಟೈಮ್ ಇದೆ. ಒಳ್ಳೆ ರೀತಿ ಪ್ರಿಪೇರ್ ಆಗಿರಿ. ನಿಮ್ಮ ಟ್ಯಾಲೆಂಟು ನಿಮ್ಮ ಹತ್ರ ಇದೆ, ಆದರೆ ಎಕ್ಸಾಮ್ ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಎಕ್ಸಾಮ್ ಪೇಪರ್ಸ್ ಯಾವ ರೀತಿ ಅನ್ನೋದು ಟಫ್ ಇರ್ಬೋದು, ಇಲ್ಲ ಸ್ವಲ್ಪ ಫ್ರೀ ಇರ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಆ ಎಕ್ಸಾಮ್ ಪೇಪರು ಯಾವ ರೀತಿ ನಾವು ಫೇಸ್ ಮಾಡಬೇಕಂತೇಳಿ ಮುಂಜಾಗ್ರತವಾಗಿ ಪ್ರಿಕಾಷನರಿ ಮೆಜರ್ ತಗೊಂಡು ತಾವು ಅತ್ಯುತ್ತಮವಾಗಿ ಆ ಎಕ್ಸಾಮ್ ಬರೆದು ತಮಗೆ ಒಳ್ಳೆಯ ರ್ಯಾಂಕ್ಸ್ ಬರಬೇಕು. ಅದೇ ರೀತಿ ನಮ್ಮ ಕರ್ನಾಟಕದ ರಾಜ್ಯದಲ್ಲಿರುವಂಥ ಎಷ್ಟು ಮಂದಿ ವಿದ್ಯಾರ್ಥಿನಿಯರು ನೀಟ್ ಎಕ್ಸಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ತಮಗೆಲ್ಲರೂ ಕೂಡ ಯಶಸ್ವಿಯಾಗಿ ಉತ್ತಮವಾದಂಥ ರ್ಯಾಂಕ್ ಬಂದು ಈ ದೇಶಕ್ಕೆ ಉತ್ತಮವಾದಂಥ ಡಾಕ್ಟರ್ಸ್ ಆಗಬೇಕಂತ ನಾನು ಕೇಳ್ಕೊಳುತ್ತೆ. ತಮ್ಮೆಲ್ಲರೂ ಕೂಡ ವಿಶ್ ಯು ಆಲ್ ದಿ ಬೆಸ್ಟ್. ನಮಸ್ಕಾರ.